ಎಲ್ರಿಗೂ ನಮಸ್ಕಾರ. ನಾನು ಇವಾಗ ಏನೇ ಮಾಡ್ತಿದ್ರು ಕೂಡ ಅದಕ್ಕೆ ನಾನು ಬಾಯ್ ಹೇಳುವಂಥ ಪರಿಸ್ಥಿತಿ ಬಂದಿತ್ತು. ಯಾಕೆ ಅಂದರೆ ನಾನು ಕಂಪನಿಗೆ ಆಲ್ರೆಡಿ ರಿಸೈನ್ ಮಾಡಿದ್ದೆ. ಅದಕ್ಕೋಸ್ಕರ ನೀವು ಇವಾಗ ನೋಡ್ತಿರ್ಬೋದು ನನ್ನ ವೀಡಿಯೋಗಳು. ಆದರೆ ಇದೆಲ್ಲ ಒಮನಿನ ಕೊನೆಯ ವೀಡಿಯೋಗಳು. ಹಾಗೆ ನಾವು ಮಾರ್ಕೆಟಿಂದ ಚಿಕನ್ ತಗೊಬಂದು ಚಿಕನ್ ಗೀ ರೋಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಶುರು ಮಾಡಿದ್ವಿ. ಆದರೆ ನಮಗೆ ಚಿಕನ್ ಗೀ ರೋಸ್ಟ್ ಮಾಡೋಕ್ಕೆ ತುಂಬ ಕಷ್ಟ ಅಂತೂ ಆಗಿಲ್ಲ. ಯಾಕೆಂದರೆ ನಮ್ಮ ಹತ್ರ ಐಡಲ್ ಕೆಫೆ ಅವರ ಮಸಾಲ ಇತ್ತು. ಹಾಗೆ ನಾವು ಚಿಕನ್ನ ಎಷ್ಟು ಬೇಕೋ ಅಷ್ಟು ಬೇಯಿಸ್ಕೊಂಡು ಹಾಗೆ ಮಸಾಲ ಕೂಡ ಚೆನ್ನಾಗಿ ಬೇಯಿಸ್ಬಿಟ್ಟು ಆಮೇಲೆ ನಾವು ಚಿಕನ್ ಗೀ ರೋಸ್ಟ್ ರೆಡಿ ಮಾಡಿದ್ವಿ ಜಲ್ದಿ. ಹಾಗೆ ಕ್ರಿಕೆಟ್ ಆಡೋಣ ಅಂತ ಗ್ರೌಂಡಿಗೆ ಹೋದ್ವಿ. ತುಂಬಾ ಖುಷಿ ಆಯಿತು. ಯಾಕೆಂದರೆ ಇದೊಂದು ನನ್ನ ಕೊನೆಯ ಆಟ ಆಗಿತ್ತು. ಈ 2 ಗಂಟೆನ ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಯಾಕೆಂದರೆ ಇಲ್ಲಿ ಆಡುವಂಥ ನಾವು ಹುಡುಗರಾಗಿರ್ಬೋದು, ನಾವು ಮಾಡ್ತಿರುವಂಥ ಗಲಾಟೆ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ತುಂಬಾ ಖುಷಿ ಆಗ್ತಿತ್ತು. ಹಾಗೆ ಮರುದಿವಸ ಬೆಳಗ್ಗೆ ಇಬ್ಬರು ನನ್ನ ರೂಮ್ ಹತ್ರ ಇದ್ದರು. ಯಾಕೆಂದರೆ ನನಗೆ ಬಾಯ್ ಹೇಳೋಕ್ಕಂತ ಬಂದಿದ್ದರು ಇಬ್ಬರು ನನ್ನ ಫ್ರೆಂಡ್ಸ್. ಹಾಗೆ ನನಗೆ ಬಾಯ್ ಹೇಳಿ ಆಮೇಲೆ ನಾನು ಕಂಪನಿಗೆ ಹೋಗಿ ನನ್ನ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡು ನಾನು ಮತ್ತೆ ಆಮೇಲೆ ರೂಮಿಂದ ಹೊರಟೆ. ಅಲ್ಲಿಂದ ನಾನು ನನ್ನ ರೂಮ್ಮೇಟಿಗೆ ಬಾಯ್ ಅಂತ ಹೇಳಿ ನಾನು ಹೊರಟಿದ್ದು ದುಕ್ಕುಮಿಯಿಂದ ಸೀದಾ ಮಸ್ಕತ್ ಏರ್ಪೋರ್ಟಿಗೆ. ಆಮೇಲೆ ನನ್ನ ಜೊತೆ ಕೆಲಸ ಮಾಡೋನೊಬ್ಬ ಕೊಲೆಗಿದ್ದ, ಅವನು ಮಸ್ಕತ್ ಏರ್ಪೋರ್ಟಲ್ಲಿ ಸಿಗ್ತಾ. ಮತ್ತು ನಾವಿಬ್ಬರು ಒಟ್ಟಿಗೆ ಹೊರಟಿವಿ ಅಲ್ಲಿಂದ ಏರ್ಪೋರ್ಟ್ ಒಳಗಡೆ ಅರೈವಲ್ಗೆ. ಇಮಿಗ್ರೇಷನ್ ಆಗಿ ಹೊಟ್ಟೆಗೆಲ್ಲ ಹಾಕೊಂಡು ನಾವು ಹೊರಟಿದ್ದು. ಆಮೇಲೆ ಫ್ಲೈಟ್ ಬೇರೆ ರೆಡಿ ಆಗಿತ್ತು ನಾವು ಹೋಗೋದಕ್ಕೆ. ಈ ದುಕ್ಕುಮಿಂದ ಬರೋದು ರೋದಿನ ಎಷ್ಟು ಕಷ್ಟ ಅಂದರೆ ಅದು ಕೂಡ ಕನೆಕ್ಟಿಂಗ್ ಫ್ಲೈಟಲ್ಲಿ 8 ಅವರ್ ಬಸ್ಸಲ್ಲಿ ಬರಬೇಕು, ಆಮೇಲೆ ಫ್ಲೈಟಲ್ಲಿ ಬರಬೇಕು, ಅದು ಕೂಡ ಮುಂಬೈಗೆ ಹೋಗಬೇಕು, ಮುಂಬೈಯಿಂದ ಮತ್ತೆ ಮಂಗಳೂರಿಗೆ ಬರಬೇಕು. ಅಷ್ಟೊತ್ತಿಗೆ ಜೀವನೇ ಹೋಗಿತ್ತು ಇಲ್ಲಿ. ಹಾಗೆ ನಿಮ್ಮ ಜೊತೆ ಮಾತಾಡಿ ನಮ್ಮ ತಾಯಿನಾಡು ಬಂದೇ ಬಿಡ್ತು. ಅದೊಂದು ಖುಷಿನೇ ಬೇರೆ ಗುರು. ವಾವ್. ಹಾಗಾದರೆ ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.